ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಮತ್ತೆ ಸ್ಟಿಚ್ಚಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಇದು ಮಾಡಿ ವಿಡಿಯೋ ಮಾಡಿ ಒಂದು ವಾರನೇ ಆಯಿತು. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೋಡಿ, ಇದು ನಾರ್ಮಲ್ ಬ್ಲೌಸ್ ಸ್ಟಿಚ್ಚಿಂಗು, 38 ಸೈಜ್ ಬ್ಲೌಸು. ಇದು ನಾನಿವಾಗ ನನ್ನ ಮಗಳನ್ನ ಅಂಗನವಾಡಿ ಕಳಿಸ್ತೀನಲ್ಲ, ಅವರ ಮಿಸ್ ಕಳಿಸ್ಕೊಟ್ಟಿದ್ರು ಹೊಲಿಯೋಕ್ಕೆ ಅಂತೇಳಿ. ಸೊ ಅರ್ಜೆಂಟಲ್ಲಿ ಇದು ನಾನು ಬ್ಲೌಸ್ ಹೊಲ್ದಿರೋದು. ಜಸ್ಟ್ ಒನ್ ಡೇಯಲ್ಲಿ ಕಟ್ಟಿಂಗ್ ಮಾಡಿ, ಸ್ಟಿಚಿಂಗ್ ಮಾಡಿ, ಮತ್ತು ಸಾರಿ ಫಾಲ್ಗೆ ಹೆಮ್ಮಿಂಗ್ ಮಾಡಿ ಎಲ್ಲ ಕೊಟ್ಟಿದ್ದೀನಿ ನಾನು. ಸೊ ಒನ್ ಡೇಯಲ್ಲಿ ಸ್ಟಿಚ್ ಮಾಡಿ ತುಂಬಾ ಇಷ್ಟ ಆಯಿತು ಅವರಿಗೆ. ಸ್ಟಿಚಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಗುಡ್ ಸ್ಟಿಚಿಂಗ್ ಅಂತ ಹೇಳಿದರು. ತುಂಬ ಇಷ್ಟ ಆಯಿತು ಹೊಲ್ದಿರೋದು ಅಂತೇಳಿ. ಸೊ ಈ ಥರ ನಾವು ಫಿನಿಶಿಂಗ್ ಇರ್ಬೋದು, ನೀಟಾಗಿ ಹೊಲಿದ್ರೆ ಕಸ್ಟಮರ್ಗಳು ಜಾಸ್ತಿ ಬರ್ತಾರೆ. ಸೊ ಇವಾಗ ನನಗೂ ಕೂಡ ಅದೇ ಥರ ಸ್ವಲ್ಪ ಜಾಸ್ತಿ ಸ್ಟಿಚ್ಚಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇದು ಕೂಡ ಅವ್ರದ್ದೇ ಬ್ಲೌಸು. ಬಟ್ ಇದನ್ನು ನಾನು ಏನಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಇದು ನಾನು 500ಗೆ 2 ಸಾರಿ ಅಂತೇಳಿ ಇದು ಏನು 500ಗೆ 2 ಸಾರಿ ಅಂತೇಳಿ ನಾನು ಹೇಳಿರೋದು. ಸೊ ಹಾಗಾಗಿ ಇದು ನಾನು ಜಸ್ಟ್ ನಿಮಗೆ ಮೇಲ್ಗಡೆ ಈ ಥರ ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ ಇದು ನೀಟಾಗಿದೆ ಹೊಲ್ದಿರೋದು. ಇವಾಗ ನಾನು ಅರ್ಜೆಂಟಲ್ಲಿ ಇದು ವಿಡಿಯೋ ಮಾಡ್ತಿರೋದ್ರಿಂದ ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ 38 ಸೈಜ್ ಬ್ಲೌಸ್ ಬರುತ್ತೆ. ಸ್ಲೀವ್ಸ್ ಉದ್ದ 10 ಇಂಚ್ ಬರುತ್ತೆ. ಸಾರಿ ಇದು 500ಗೆ 2 ಸಾರಿ, ಅದರ ಬ್ಲೌಸ್ ಸ್ಟಿಚ್ಚಿಂಗ್. ಓಕೆನಾ? ಸೊ ಇದು ನಾನು 1 ವೀಕ್ ಹಿಂದೆನೇ ವ್ಲಾಗ್ ಮಾಡಿದ್ದೆ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಸ್ಟಿಚಿಂಗ್ ಬ್ಯುಸಿ ಬಂತು. ಸೊ ತುಂಬಾ ಸ್ಟಿಚಿಂಗ್ ಎಲ್ಲ ಇತ್ತು. ನನ್ನ ಕಣ್ಣೆಲ್ಲ ನೋಡಿ ಇಷ್ಟಿಷ್ಟು ಚಿಕ್ಕದಾಗಿಬಿಟ್ಟಿದೆ. ಇದು 1 ವೀಕ್ ಬ್ಯಾಕ್. ಓಕೆನಾ? ಇವಾಗಂತೂ ಮಳೆನೇ ಬರ್ತಾಯಿಲ್ಲ. 1 ವೀಕ್ ಬ್ಯಾಕ್ ಸ್ವಲ್ಪ ಹನಿ ಆದರೂ ಮಳೆ ಬರ್ತಾಯಿತ್ತು ಅವಾಗ. ಇವಾಗಂತೂ ಮಳೆನೇ ಬರ್ತಾಯಿಲ್ಲ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದು 1 ವೀಕ್ ಹಿಂದಿನ ವಿಡಿಯೋ. ಇದು ಅಳಸಂಡೆ ಪಲ್ಯ ಇದೆಲ್ಲ ಮಾಡೋಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗಳನ್ನ ಎಬ್ಸೋಕ್ಕೆ ಅಂತೇಳಿ 8:10ಕ್ಕೆ ಅವಳೇ ಎದ್ಲು. 8:10 8:15ಕ್ಕೆ ಹೇಳ್ತಾಳೆ. ಬಟ್ ಇವಾಗ ಅವಳಿಗೆ ಸ್ವಲ್ಪ ಶೀತ ಆಗಿದೆ. ಇದು 1 ವೀಕ್ ಬ್ಯಾಕ್ ವಿಡಿಯೋ. ಅವಳಿಗೆ ಸ್ವಲ್ಪ ಇವಾಗ ಶೀತ ಆಗಿದೆ. ಹಾಗಾಗಿ ನಾನು ಇವತ್ತು ಕಳಿಸಿದ್ದೀನಿ ಅಂಗನವಾಡಿಗೆ, ನಿನ್ನೆ ಕಳಿಸಿರಲಿಲ್ಲ. ಇವತ್ತು ಬುಧವಾರ ಅಲ್ಲ, ನಿನ್ನೆ ಮಂಗಳವಾರ, ಅವತ್ತು ದಿನ ಕಳಿಸಿರಲಿಲ್ಲ ನಾನು. 1 ಡೇ ಬಿಫೋರು ಸ್ವಲ್ಪ ಅವಳಿಗೆ ಕೋಲ್ಡ್ ಆಗಿದೆ. ಇವಾಗ ಮೊನ್ನೆ ಹುಷಾರಿದ್ಲಿ. ಇದು 1 ವೀಕ್ ಬ್ಯಾಕ್ ವಿಡಿಯೋ. ಸೊ ನೋಡಿ, 8:45ಕ್ಕೆ ಅಪ್ಪನ ಜೊತೆ ಚಪಾತಿ ತಿಂತಾ ಇದ್ದಾಳೆ. ಅಪ್ಪನಿಗೂ ತಿನ್ನಿಸ್ತಾ ಇದ್ದಾಳೆ, ಅವಳು ತಿಂತಾ ಇದ್ದಾಳೆ. ಮೊದಲೆಲ್ಲ ಏನು ಅಂತಂದರೆ, ಅವಳು ಅಂಗನವಾಡಿಗೆ ಹೋಗೋದೇ ದಿನದವತ್ತು ಅವಳು ಎಷ್ಟು ಗಂಟೆಗೆ ಹೇಳ್ತಾ ಇದ್ಲು ಗೊತ್ತಾ? 11 ಗಂಟೆಗೆಲ್ಲ ಎದ್ದು ಹೇಳ್ತಾ ಇದ್ಲು. ನೋಡಿ, ಬೇಳೆ ಸಾರು ಮತ್ತು ಅಳಸಂಡೆ ಪಲ್ಯ ಮಾಡಿದ್ದೀನಿ. ಬೇಳೆ ಸಾರು ಮಾಡಿದ್ದೀನಿ, ಪಲ್ಯ ಮಾಡಿದ್ದೀನಿ. ರೈಸ್, ಮಧ್ಯಾಹ್ನಕ್ಕೆ ರೈಸ್ ಕಳ್ಸೋಕ್ಕೆ ಟಿಫನ್ಗೆ ಹಾಕ್ಬಿಟ್ಟು ಬುತ್ತಿ. ಸೊ ಇವಳು ನೋಡಿ, ಮತ್ತೆ ಹಸ್ಬೆಂಡ್ ಹೋದ ನಂತರ, ಅವಳ ಅಪ್ಪ ಹೋದ ನಂತರ ಮತ್ತೆ ಪುನಃ ಕುತ್ಕೊಂಡು ತಿಂತಾ ಇದ್ದಾಳೆ. ಟೀ ಹಿಡ್ಕೊಂಡು ಚಪಾತಿ ತಿಂತಾ ಇದ್ದಾಳೆ. ಟೈಮ್ ನೋಡಿ, 9 ಗಂಟೆಗೆ 5 ನಿಮಿಷ ಇದೆ. 10 ಗಂಟೆಗೆ 5 ನಿಮಿಷ ಇರಬೇಕಾದ್ರೆ ಹೊರಟ್ಬಿಡ್ತೀವಿ ನಾವು. ಸೊ ಹಾಗಾಗಿ ಸ್ವಲ್ಪ ಫುಲ್ಲು ಸ್ಟಿಚ್ಚಿಂಗಲ್ಲಿ ಬ್ಯುಸಿ ಇರೋ ಕಾರಣ ವೀಡಿಯೋ ಮಾಡಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ. ಹಾಗಾಗಿ ಇದೆಲ್ಲ ವೀಡಿಯೋಗಳು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೆ, ಒಂದಿನದು ಅದನ್ನೆಲ್ಲ ಇವಾಗ ಏನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ದೀಪ ನಿಲ್ತಾನೆ ಇಲ್ಲ ಹೊರಗಡೆ. ಗಾಳಿ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. 1 ವೀಕ್ ಬ್ಯಾಕು ಗಾಳಿ ಬರ್ತಾಯಿತ್ತು, ಇವಾಗಲೂ ಅದೇ ಸೇಮ್ ಗಾಳಿ ಬರ್ತಾ ಇದೆ, ಅಷ್ಟೇ ಜೋರಾಗಿ. ಹಾಗಾಗಿ ಕೋಲ್ಡ್, ಮಕ್ಕಳಿಗೆ ಬೇಗ ಕೋಲ್ಡ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ಮಕ್ಕಳಿಗಂತಲ್ಲ, ನಮಗೇ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಷ್ಟು ಗಾಳಿ ಜಾಸ್ತಿ ಇದೆ ಬೆಂಗಳೂರಲ್ಲಿ. ಗಾಳಿ, ಮಳೆ ಬರ್ತಾ ಇಲ್ಲ, ಗಾಳಿ ಮಾತ್ರ ಬರ್ತಾ ಇದೆ ಅಷ್ಟೇ. ಟೈಮ್ ನೋಡಿ, ಇವಾಗ ನೋಡಿ ಸ್ಲೇಟು ಎಲ್ಲ ತುಂಬ್ಸಕ್ಕೆ ಹೇಳ್ತಾ ಇದ್ದೀನಿ ಬ್ಯಾಗಿಗೆಲ್ಲ. ಇವಾಗ ಬೆಳಗ್ಗೆ ನೋಡಿ ಹೇಳ್ತಾ ಇದ್ದಾಳೆ ನನಗೆ ಬರ್ಸು ಅಂತೇಳಿ. ನೋಡಿ ಅವಳು ಯಾವ ಥರ ಬರೀತಾಳೆ ಅಂತೇಳಿ. ನೋಡಿ, ನನಗೆ ಅವಳಿಗೆ ಇಂಟ್ರೆಸ್ಟಿಂಗ್ ಜಾಸ್ತಿ ಬರೆಯೋದ್ರಲ್ಲಿ. ನನ್ನ ಕೈ ಹಿಡ್ಕೊ ಬರೀ ಇದೆಲ್ಲ ಹೇಳ್ತಾ ಇರ್ತಾಳೆ. ಸೊ ಬೆಳಗ್ಗೆ ಕೂತ್ಕೊಂಡು ABCD ಬರ್ಸು ಅಂತ. ನೋಡಿ, ಇವಾಗ ಅವಳೇ ಬರೀತಾಳೆ. ನೋಡಿ, ಯಾವ ಥರ ಬರೀತಾಳೆ ನೋಡಿ, ಕರೆಕ್ಟ್ ಬರೀತಾಳೆ. ಬಟ್ ಆದರೆ ಉಲ್ಟಾ ಬರಿತಾ ಇದ್ದಾಳೆ. ಬರುತ್ತೆ ಅವಳಿಗೆ, ಓಕೆನಾ? ಕರೆಕ್ಟ್ ಬರೆಯೋಕ್ಕೆ ಬರುತ್ತೆ. ಬೇಕಂತಾನೆ ಅವಳು ಉಲ್ಟಾ ಬರಿತಾ ಇದ್ದಾಳೆ. ಎಷ್ಟು ಸರ್ತಿ ಹೇಳಿದ್ರು ಉಲ್ಟಾ ಬರಿತಾಳೆ. ಬಟ್ ಕರೆಕ್ಟ್ ಬರಿತಾಳೆ. ಅದನ್ನು ಉಲ್ಟಾ ಮಾಡಿ ಬರೆಯೋದು. 0 ಕೂಡ ಅಷ್ಟೇ, 0 ಬರಿತಾಳೆ. 0 ಏನು ಮಾಡ್ತಾಳೆ ಅಂದರೆ, ಅವಳು ಉಲ್ಟಾ ತಿರುಗಿಸ್ಕೊಂಡು ಆ ಥರ ಬರೆಯೋಕ್ಕೆ ಇದು ಮಾಡ್ತಾಳೆ. ಅವಳು ಗೊತ್ತು ಅವಳಿಗೆ ಹೆಂಗೆ ಬರೆಯೋದು ಏನು ಅಂತ. ಬೇಕಂತಾನೆ ಸುಮ್ಮನೆ ಇಲ್ಲ ಅಂದ್ರೂ ಆ ಥರ ಮಾಡ್ತಾ ಇರ್ತಾಳೆ. ಆ ಥರ ಅಲ್ಲ, ಈ ಥರ ಅಂತೇಳಿ ನನಗೇನೆ ಬೈದ್ಬಿಟ್ಟು ಇದು ಮಾಡ್ತಾ ಇರ್ತಾಳೆ. ಈ ಥರ ನೋಡಿ.
ನೆಕ್ಸ್ಟ್ ಇವಾಗ ಹೊರಡ್ತಾ ಇದ್ದಾಳೆ ನೋಡಿ ಅವಳು. ಕ್ಲಿಪ್ಪೆಲ್ಲ ಕ್ಲಿಪ್ ಹಿಡ್ಕೊಂಡಿದ್ದೀನಿ, ಜುಟ್ಟು ಕಟ್ತಾ ಇದ್ದೀನಿ, ಏನೆಲ್ಲ ಹೇಳ್ತಾ ಇದ್ದಾಳೆ. ಕ್ಲಿಪ್ ಇದೆ ನನ್ನ ಹತ್ರ, ಈ ಕಲರ್ ಇದೆ, ಆ ಕಲರ್ ಇದೆ ಎಲ್ಲ ಹೇಳ್ಕೊಂಡು ಹೊರಡ್ತಾ ಇದ್ದಾಳೆ. ಅವಳಿಗೆ ಶೀತ ಆದ್ರೂ ಬೇಡ, ಹೋಗೋದು ಬೇಡ ಅಂತ ಅಂದರೆ ಇಲ್ಲ ನಾನು ಹೋಗ್ತೀನಿ ಅಂತ. ಅವಳದು ಒಂದು ರಜಾ ಕೂಡ ಆಗಿರಲಿಲ್ಲ ಪಾಪ, ಒಂದಿನ ರಜಾ ಆಗಿಬಿಡ್ತು. ಇವತ್ತು ಕಳಿಸಿದ್ದೀನಿ ನಾನು, ನಿನ್ನೆ ರಜೆ ಮಾಡಿದ್ಲು, ಇವತ್ತು ಕಳಿಸಿದ್ದೀನಿ. ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಬುಧವಾರ, ಮಂಗಳವಾರ ಕಳಿಸಿರಲಿಲ್ಲ. ಸೋಮವಾರ ಹೋಗಿದ್ಲು. ಮಂಗಳವಾರ ಅವಳಿಗೆ ಮಾರ್ನಿಂಗ್ ಎದ್ದ ತಕ್ಷಣವೇ ಸ್ವಲ್ಪ ಲೈಟಾಗಿ ಶೀತ ಆಗಿತ್ತು, ಮತ್ತು ಬೇಡ ಅಂತೇಳಿ ಮತ್ತು ಮಕ್ಕಳಿಗೂ ಹರಡುತ್ತೆಲ್ಲ ಕಳಿಸಿದರೆ, ಅದಕ್ಕೋಸ್ಕರ ಕಳಿಸಿರಲಿಲ್ಲ. ಇವತ್ತು ಸ್ವಲ್ಪ ಗಟ್ಟಿಯಾಗಿದೆ ಶೀತ, ಏನು ಕೆಳಗಡೆ ಇದಾಗ್ತಾ ಇಲ್ಲ ಅಂತೇಳಿ ಕಳಿಸ್ಬಿಟ್ಟೆ. ಇದು 1 ವೀಕ್ ಬ್ಯಾಕ್ ವಿಡಿಯೋ. ಆವಾಗ ಫುಲ್ಲು ಜೋಶಲ್ಲಿದ್ಲು, ಇವಾಗಲೂ ಜೋಶಲ್ಲಿದ್ದಾಳೆ. ಶೀತ ಆದ್ರೂ ಇಲ್ಲ ಹೋಗೋಣ ಅಂತ ಹೇಳ್ತಾ ಇದ್ಲು. ನಾನೇ ಬೇಡ ಅಂತ ಹೇಳ್ಬಿಟ್ಟು ಕೂರಿಸಿದ್ದೆ ನಾನು, ಬೇಡ ಹೋಗೋದು ಬೇಡ ಅಂತೇಳಿ. ಆ ಥರ ಫುಲ್ ಅವಳಿಗೆ ಇವಾಗ ಖುಷಿ ಜಾಸ್ತಿ. ಇವಾಗೇನು ಅಳಲ್ಲ ಅವಳು, ನಾನು ಬರಬೇಕಾದ್ರೆ ಎಲ್ಲ ಬಾಯೆಲ್ಲ ಮಾಡ್ತಾಳೆ, ಮಧ್ಯಾಹ್ನ ಕರ್ಕೊಂಡು ಹೋಗು, ಆಮೇಲೆ ಪ್ಲೇನ್ ಕಿಸ್ ಕೊಡೋದು ಎಲ್ಲ ಮಾಡ್ತಾಳೆ. ಬಟ್ ಅವಳು ಮೊದಲೇನು ಅಷ್ಟೊಂದು ಜೋರಾಗಿ ಅಳ್ತಾ ಇರಲಿಲ್ಲ. ಫಸ್ಟ್ ನಾನು ಹೋಗ್ಬೇಕಾದ್ರೆ ಒಂದು ಸಲ ಅಳ್ತಾ ಇದ್ಲು, ಬಿಟ್ಟು ಹೋಗ್ಬೇಡ ಅಂತ. ಅಂದರೆ ಮಕ್ಕಳಿಗೂ ಸ್ವಲ್ಪ ಇದಾಗುತ್ತಲ್ವ, ನಾವು ನಮ್ಮ ಜೊತೆನೇ ಇದ್ದು ಅವರನ್ನು ಹೊರಗಡೆ ಬಿಟ್ಟಾಗ ಅವರಿಗೂ ಸ್ವಲ್ಪ ಇದಾಗುತ್ತೆ. ಸೊ ಆವಾಗ ಅಳ್ತಾ ಇದ್ಲು, ಇವಾಗ ಅಳಲ್ಲ. ಮಕ್ಕಳೆಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿದರೆ ಇವಳು ಅಳ್ತಾಳೆ. ಬೇರೆ ಮಕ್ಕಳೇನಾದರೂ ಅಳಕ್ಕೆ ಸ್ಟಾರ್ಟ್ ಮಾಡಿದರೆ, ನನ್ನ ಅಮ್ಮ ಬಂದರು, ನಿನ್ನ ಅಮ್ಮ ಬಂದಿಲ್ಲ, ಈ ಥರ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಷ್ಟೇ. ಮತ್ತೆ ಇಲ್ಲ, ಒಂದೊಂದು ದಿನ ಸಾಕ್ಸ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಹೋಗ್ತಾಳೆ, ಒಂದೊಂದು ದಿನ ಚಪ್ಪಲಿ ಹಾಕ್ಕೊಂಡು ಹೋಗ್ತಾಳೆ. ಅವಳಿಗೆ ಯಾವ್ದು ಇಂಟ್ರೆಸ್ಟಿಂಗ್ ಅದು. ಬಟ್ಟೆ ಕೂಡ ಅಷ್ಟೇ, ಇವತ್ತು ಇದೇ ಬಟ್ಟೆ ಹಾಕಬೇಕು, ಅದೇ ಬಟ್ಟೆ ಹಾಕಬೇಕು ಅಂತ ಅವಳದೇ ಚಾಯ್ಸ್ ಆಗಿರುತ್ತೆ, ನಂದು ಚಾಯ್ಸ್ ಅಲ್ಲ. ಅವಳೇ ಚಾಯ್ಸ್ ಮಾಡ್ತಾಳೆ, ಇದೇ ಬಟ್ಟೆ ಹಾಕು, ಅದೇ ಬಟ್ಟೆ ಹಾಕು ಅಂತೇಳಿ. ಶೂ ಕೂಡ ಹಾಗೇನೆ, ಅವಳಿಗೆ ಇಷ್ಟ ಇದ್ದಾಗ ಶೂ ಹಾಕ್ಕೊಳ್ತಾಳೆ, ಇಷ್ಟ ಇಲ್ಲದೆ ಇದ್ದಾಗ ಚಪ್ಪಲಿ ಹಾಕ್ಕೊಂಡು ಹೋಗ್ತಾಳೆ. ಈ ಥರ ಅವಳಿಗೆ ಯಾವುದು ಬೇಕು ಅದು ಇಂಟ್ರೆಸ್ಟಿಂಗ್ ಇದ್ದಾಗೆ. ನೋಡಿ ನಮಸ್ಕಾರ ಮಾಡ್ತಾ ಇದ್ದಾಳೆ, ಅದು ಡೈಲಿ ಅವಳಿಗೆ ಗೊತ್ತು. ಕುಂಕುಮ ನಾನೇ ಹಚ್ತೀನಿ ಅಂತ ಹೇಳ್ತೀನಿ, ಯಾಕಂದರೆ ಅಲ್ಲೆಲ್ಲ ಫುಲ್ಲು ಮಾಡ್ಕೊಂಡಿರ್ತಾಳೆ ಅವಳು ಕುಂಕುಮನ, ಅದಕ್ಕೆ ನಾನೇ ಕುಂಕುಮ ಹಚ್ತೀನಿ ಅಂತ. ಬ್ಯಾಗು ಕೂಡ ಅಷ್ಟೇ, ಮನೆಯಿಂದ ಹೊರಡಬೇಕಾದ್ರೆ ಅವಳೇ ಹಾಕ್ಕೊಂಡಿರ್ತಾಳೆ. ಆಮೇಲೆ ರೋಡಲ್ಲಿ ನಡಿಬೇಕಾದ್ರೆ ಸುಸ್ತಾದಾಗ ನನಗೆ ಕೊಡು ಅಂತ ಹೇಳ್ತಾಳೆ. ಕೆಲವೊಂದು ಕಡೆ ಅಲ್ಲಲ್ಲಿ ಎತ್ಕೊಂಡು ಹೋಗ್ತೀನಿ ನಾನು, ಯಾಕಂದರೆ ಅಲ್ಲಿ ನಡ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ ಇರುತ್ತೆ ಆ ಪ್ಲೇಸ್ಗಳಲ್ಲಿ. ಅಂಥ ಪ್ಲೇಸ್ಗಳಲ್ಲಿ ನಾನು ಅವಳನ್ನೇ ಎತ್ಕೊಂಡು ಹೋಗ್ತೀನಿ, ನನಗೇನು ಅಷ್ಟು ಸುಸ್ತಾಗಲ್ಲ. 10 ಮಿನಿಟ್ಸ್ ಸಾಕು ಸ್ಪೀಡ್ ಹೋದರೆ, ಅಂದರೆ 15 to 20 ಮಿನಿಟ್ಸ್ ಬೇಕಾಗುತ್ತೆ ಅವಳು ನಡ್ಕೊಂಡು ಈ ಥರ ಆಟ ಆಡ್ಕೊಂಡು ಬರಬೇಕಾದ್ರೆ, ಅಷ್ಟೊತ್ತಾಗುತ್ತೆ ರೋಡಲ್ಲಿ ನಡ್ಕೊಂಡು ಆ ಥರ ಈ ಥರ ಎಲ್ಲ ಹೋದಾಗ. ಸೊ ನೋಡಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಕೋಲ್ ಕೊಡು, ಅದು ಕೊಡು, ಇದು ಕೊಡು ಅಂತ ಹೇಳ್ತಾ ಇರ್ತಾಳೆ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ನೋಡಿ ಮೇನ್ ರೋಡಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಮೇನ್ ರೋಡ್ ಎಲ್ಲಿ ಆಗಲ್ಲ ಅಲ್ಲಿ ನಾನು ಅವಳನ್ನು ಎತ್ಕೊಂಡು ಹೋಗ್ತಾ ಇರ್ತೀನಿ. ಮೇನ್ ರೋಡಲ್ಲೆಲ್ಲ ಕೆಲವೊಂದು ಕಡೆ ಎತ್ಕೊಂಡು ಹೋಗ್ತೀನಿ, ಅಲ್ಲಲ್ಲಿ ನಡಿತಾಳೆ ಅವಳು. ಜಾಸ್ತಿಯಾಗಿ ನಡಿತೀನಿ ಅಂತ ಹೇಳ್ತಾಳೆ, ಬಟ್ ಅವಳಿಗೆ ಏನು ಅಂದರೆ ಧೂಳು ಇರಬಾರ್ದು, ಧೂಳು ಇಲ್ಲದ ಕಡೆ ನಡ್ಕೊಂಡು ಹೋಗ್ತಾಳೆ. ನೋಡಿ ಈ ಸೈಡಲ್ಲಿ ನೋಡಿ, ಇಲ್ಲೆಲ್ಲ ನಡೆಯಲ್ಲ ಅವಳು ಈ ಥರ ಮೇನ್ ರೋಡಲ್ಲಿ ನಡಿಬೇಕು ಅಂತ. ಮೇನ್ ರೋಡ್ ಇರೋದೇ ಇಷ್ಟು ಸಣ್ಣ, ಅದರಲ್ಲಿ ಎಲ್ಲಿಗೆ ನಡೆಯೋದು, ಆಚೆಯಿಂದ ಈಚೆಯಿಂದ ಗಾಡಿ ಬಂದರೆ ಅಲ್ವಾ. ಸೊ ಇದು ನೋಡಿ ಸಂಜೆ 4 ಗಂಟೆಗಿನ್ನ 5 ನಿಮಿಷ ಇದೆ ನೋಡಿ, ಇನ್ನೂ ಮಲಗಿಲ್ಲ ಅವಳು. ಇವಾಗ ಏನು ಮಾಡ್ತಾ ಇದ್ದಾಳೆ ಅಂದರೆ, ಅವತ್ತು ಇದು ಇತ್ತು, ಏನು ಅಂತಂದರೆ ಮಕ್ಕಳಿಗೆ ಚೆಕಪ್ ಇತ್ತು. ಅವತ್ತು ಲೇಟ್ ಬರೋಕ್ಕೆ ಹೇಳಿದರು ಇದೇ ದಿನ, ಹಾಗಾಗಿ ಅವಳು ಬರಬೇಕಾದ್ರೆ 4 ಗಂಟೆ ಆಗಿದೆ. ಇವಾಗ ಅವಳು 3:45 ಆಗಿದೆ ಬರಬೇಕಾದ್ರೆ. ಹೆಲ್ತ್ ಚೆಕಪ್ ಇತ್ತು ಮಕ್ಕಳದೆಲ್ಲ. ನೋಡಿ ಬರಿತಾ ಇದ್ದಾಳೆ ನೋಡಿ, ಬಂದು ಕೂತ್ಕೊಂಡು ಬರೆಯೋಕ್ಕೇ ಸ್ಟಾರ್ಟ್ ಮಾಡಿದ್ಲು. ಅವ್ರು ಬರಬೇಕಾದ್ರೇ 3:45 ಆಗಿತ್ತು ಮಧ್ಯಾಹ್ನ ನಂತರ. ಆಫ್ಟರ್ನೂನ್ ಬನ್ನಿ ಅಂತ ಹೇಳಿದರು, ಇಲ್ಲಾಂದರೆ 1 ಗಂಟೆಗೆ ಹೋಗಿ ಕರ್ಕೊಂಡು ಬರೋದು, 3 ಗಂಟೆಗೆ ಬನ್ನಿ ಅಂತ ಹೇಳಿದರು. ಹೆಲ್ತ್ ಚೆಕಪ್ ಇತ್ತು ಮಕ್ಕಳದೆಲ್ಲ, ವೆಯ್ಟು ಆಮೇಲೆ ಎಲ್ಲ ನೋಡ್ತಾರೆ, ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಏನು ಅಂತೇಳಿ. ಇವಳ್ದು ಏನು ಪ್ರಾಬ್ಲಮ್ ಇಲ್ಲ, 15 kg ಇದ್ದಾಳೆ ಈಗ 3.5 ವರ್ಷಕ್ಕೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇವಳು ಫ್ರೂಟ್ಸು ಅದು ಇದೆಲ್ಲ ತಿಂತಾಳೆ, ಹಾಗಾಗಿ ಬ್ಲಡ್ಡು ಎಲ್ಲ ಕರೆಕ್ಟ್ ಇದೆ, ಅವಳದು ವೆಯ್ಟು ಹೈಟು ಎಲ್ಲ ಕರೆಕ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ಕೆಲವು ಮಕ್ಕಳದೆಲ್ಲ ಹಲ್ಲು ಎಲ್ಲ ಹುಳ ತಿಂದು ಎಲ್ಲ ಇವಾಗಲೇ ಹೋಗಿದೆ. ಸೊ ಅದಕ್ಕೇ ಹೇಳೋದು ಮಕ್ಕಳಿಗೆ ಚಾಕ್ಲೇಟ್ ನಾವೇ ಅಭ್ಯಾಸ ಮಾಡಿಸ್ಬಾರ್ದು ಅಂತ. ನಾವು ಅಭ್ಯಾಸ ಮಾಡಿದರೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ನೋಡಿ ಕೂತ್ಕೊಂಡು ಬರಿತಾ ಇದ್ದಾಳೆ. ಆ ದಿನ ಮಲಗಿಲ್ಲ, ಯಾಕಂದರೆ ಬರಬೇಕಾದ್ರೆ 3:45 ಆಗಿತ್ತಲ್ವ. ಸೊ ಹಾಗಾಗಿ ಬಂದು ಕೈಕಾಲು ಮುಖ ತೊಳೆಯೋದು, ಬಟ್ಟೆ ಎಲ್ಲ ಬಿಚ್ಚಿ ನೆಕ್ಸ್ಟ್ ಬೇರೆ ಬಟ್ಟೆ ಹಾಕ್ಕೊಳ್ಳೋದು. ಮಾರ್ನಿಂಗ್ ಏನು ಹಾಕ್ಕೊಂಡಿರ್ತಾಳೆ ಅದನ್ನೇ ಹಾಕ್ಕೊಳ್ತಾಳೆ ಅವಳು ಬಟ್ಟೆ, ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನಾದರೂ ಗೀಚ್ತಾ ಬರಿತಾ ಏನಾದರೂ ಇರ್ತಾಳೆ. ಇವಾಗ ಟಿ ವಿ ಬೇಡ, ಮೊದಲು ಟಿ ವಿ ಬೇಕಿತ್ತು, ಇವಾಗ ಟಿ ವಿ ಬೇಡ. ಸೊ ನೆಕ್ಸ್ಟ್ ಇದು ನನ್ನ ಬರ್ತ್ಡೇ June 18, ಓಕೆನಾ, June 18ನೇ ತಾರೀಕಿಗೆ ಬರ್ತ್ಡೇ ಇತ್ತು. ಸೊ ಹಾಗಾಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹಸ್ಬೆಂಡ್ ತಂದಿದ್ರು. ಅವತ್ತು ಮೇಲ್ಗಡೆ
ಇನ್ನೊಂದು ಸೈಡ್ ಬಿಲ್ಡಿಂಗ್ನ ಮಕ್ಕಳು ಕೂಡ ಬಂದಿದ್ದರು. ಅವ್ರು ಆಟ ಆಡೋಕ್ಕೆ ಬರ್ತಾ ಇರ್ತಾರೆ. ಸೊ ಅವತ್ತು ಬಂದಿದ್ರು, ನಿಲ್ಲ ಕೇಳಿದ್ವಿ. ಹಾಗಾಗಿ ಅವ್ರ ಜೊತೆನೇ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಇವಳಿಗೆ ತುಂಬ ಖುಷಿ, ನನ್ನ ಬರ್ತಡೇನೆ ಅಂತ ಹೇಳ್ತಾ ಇದ್ಲು. ಅಮ್ಮಂದು ಬರ್ತಡೇ ಅಲ್ಲ, ನನ್ನ ಬರ್ತಡೇನೇ ಅಂತೇಳಿ. ಮಕ್ಕಳೆಲ್ಲ ತುಂಬ ಖುಷಿ, ಅವರಿಗೂ ಖುಷಿ ಒಂಥರ. ಮಕ್ಕಳು ಹಂಗೇನೆ ಅಲ್ವಾ, ತುಂಬ ಖುಷಿ ಪಡ್ತಾ ಇರ್ತಾರೆ. ಇದು ಅವ್ರದ್ದು ಗೊಂಬೆ ತಗೊಂಡು ಬಂದಿರೋದು, ಅಲ್ಲಿ ಇಡೋಣ ಅಂತೇಳಿ ಕೇಕ್ ಕಟ್ಟಿಂಗ್ ಮಾಡಬೇಕಂದ್ರೆ ಅಂತೇಳಿ. ನನ್ನ ಮಗಳಂತೂ ಫುಲ್ಲು ಖುಷಿಯಲ್ಲಿದ್ಲು. ನನ್ನ ಬರ್ತ್ಡೇನಮ್ಮ, ನಾನು ಕೇಕ್ ಕಟ್ಟಿಂಗ್ ಮಾಡಬೇಕಾ ಅಂತೆಲ್ಲ ಕೇಳ್ತಾ ಇದ್ಲು. ಒಂಥರ ಖುಷಿ ಜಾಸ್ತಿ ನೋಡಿ, ಅವರ ಎಕ್ಸೈಟ್ಮೆಂಟ್ ಹೇಗಿದೆ ಅಂತೇಳಿ. ನನಗೂ ಗೊತ್ತಿರಲಿಲ್ಲ, ನಾನು ಈ ವಿಡಿಯೋ ವಾಯ್ಸ್ ಕೊಡ್ತಾ ಇದ್ದೀನಲ್ವಾ, ಆವಾಗಲೇ ಗೊತ್ತಾಗಿರೋದು ಅವ್ರ ಎಕ್ಸೈಟ್ಮೆಂಟ್ ಎಷ್ಟಿತ್ತು ಅಂತೇಳಿ. ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೆ ನೋಡಿ, ಅವನು ಕೈ ತಗೋತಾ ಇದ್ದಾನೆ, ನಂದು ಬರ್ತ್ಡೇ, ನಾನು ಕೇಕ್ ಕಟ್ ಮಾಡ್ತೀನಿ ಅಂತೇಳಿ. ಸೊ ನನ್ನ ಮಗಳು ಹೇಳ್ತಾ ಇದ್ಲು, ನಾನು ಕಟ್ಟಿಂಗ್ ಮಾಡ್ತೀನಿ. ಅದಕ್ಕೆ ಆಮೇಲೆ ಎಲ್ಲರೂ ಸೇರಿಬಿಟ್ಟು ಕಟ್ ಮಾಡೋಣ ಅಂತೇಳಿ ಎಲ್ಲರನ್ನ ಕೈ ಹಿಡ್ಕೊಳ್ಳೋಕ್ಕೆ ಹೇಳ್ದೆ ನಾನು, ಎಲ್ಲರೂ ಕೈ ಹಿಡ್ಕೊಳ್ಳಿ, ಕಟ್ ಮಾಡೋಣ ಅಂತೇಳಿ. ಸೊ ಹಾಗಾಗಿ ಇವಾಗ ನೋಡಿ ಮತ್ತೆ ಪುನಃ ಕಟ್ ಮಾಡ್ತಾ ಇದ್ವಿ. ಮಕ್ಕಳಿಗೆ ಒಂಥರ ಖುಷಿ ಇರುತ್ತಲ್ವ. ಇವಳಿಗೂ ಜಾಸ್ತಿ ಖುಷಿ, ಇವನಂದರೆ ತುಂಬ ಇಷ್ಟ. ಅವನ ಹೆಸರು ಕವಿನ್ ಅಂಥೇಳಿ, ತುಂಬ ಇಷ್ಟ ಅವಳಿಗೆ. ಕವಿನ್ ಅಂತ ಕರಿತಾನೇ ಇರ್ತಾಳೆ ಎಷ್ಟೊತ್ತಿಗೂ. ಜಾಸ್ತಿ ಅವಳನ್ನ ಕರ್ಕೊಂಡು ಇಲ್ಲಿಗೆ ಬಾ ಆಟಾಡೋಕ್ಕೆ ಬಾ ಅಂತ ಕರಿತಾ ಇರ್ತಾಳೆ, ಮೇಲ್ಗಡೆಯಿಂದ ನಿಂತ್ಕೊಂಡು ಬಾಲ್ಕನಿಯಲ್ಲಿ. ಜಾಸ್ತಿ ಇಷ್ಟ ಇವಳಿಗೆ. ಯಾಕಂದರೆ ಅವರು ಒಂದೇ ಏಜ್ನವರಲ್ಲ, ಒಂದೇ ಏಜ್ ಅಂದರೆ ಇವಳಿಗಿಂತ ಸ್ವಲ್ಪ ದೊಡ್ಡವನು, ಒಂದು 5 ಮಂತ್ 6 ಮಂತ್ ದೊಡ್ಡವನು. ಆದರೆ ಅವರಿಗೆ ಜೋಡಿ ಅಂತೂ ಸೂಪರ್ ಆಗುತ್ತೆ, ಆಟ ಆಡೋಕ್ಕೆ ಅದಕ್ಕಿದಕ್ಕೆಲ್ಲ ಸೂಪರ್ ಆಗುತ್ತೆ. ಹಾಗಾಗಿ ಕರಿತಾ ಇರ್ತಾಳೆ, ಆಟಾಡೋಕ್ಕೆ ಬಾ ಅಂತ. ಆಮೇಲೆ ಕೈ ಹಿಡ್ಕೊಂಡು ಹೋಗೋದೇನು, ಆಟ ಆಡೋದೇನು, ಸೂಪರಾಗಿ ಆಟಾಡ್ತಾ ಇರ್ತಾರೆ. ಇವಾಗ ನೋಡಿ ನನಗೂ ಕೇಕ್ ತಿನ್ನಿಸಿದ್ಲು. ಮಕ್ಕಳೆಲ್ಲ ನಂಗೆ ಬೇಕು ಕೇಕು ಅಂತೇಳಿ. ಅದಕ್ಕೆ ಅಪ್ಪ ನನ್ನ ಕರ್ಕೊಂಡು ಬಾ ಅಂತ, ಅಪ್ಪ ಕೇಕ್ ತಿನ್ನಿಸ್ತಾರೆ ಅಂತೇಳಿ. ನನಗೆ ವಾಯ್ಸ್ ಕೊಟ್ಟೆ ಬಾಯಿ ಎಲ್ಲ ಸುಸ್ತಾಗ್ತಾ ಇದೆ, ಒಂದು ಕಡೆ ನಿದ್ದೆನೂ ಬರ್ತಾ ಇದೆ. ಸ್ಟಿಚಿಂಗ್ ಫುಲ್ಲು ಬ್ಯುಸಿ ಇತ್ತಲ್ವ, ಹಾಗಾಗಿ ಸ್ಟಿಚಿಂಗ್ ಅದು ಇದು ಅಂತೇಳಿ ಮಾಡಿ, ಆಮೇಲೆ ಅವಳನ್ನು ಸ್ಕೂಲಿಗೆ ಕಳಿಸೋದು, ಮನೆ ಕೆಲಸ ಅದು ಇದು ಅಂತ ಆದಾಗ ಫುಲ್ಲು ಸ್ಟ್ರೆಸ್ ಆಗಿಬಿಡುತ್ತೆ. ಸ್ಟಿಚಿಂಗಿಗೆ ಸಿಕ್ಕಿದಾಗ ನಾವು ಸ್ಟಿಚಿಂಗ್ ಮಾಡಬೇಕು, ಸಿಕ್ಕಿಲ್ಲ ಅಂದರೆ ಒಂದೊಂದು ಸಲ ಸಿಗೋದೇ ಇಲ್ಲ, ಸಿಕ್ಕಿದ್ರೆ ತುಂಬ ಸಿಕ್ಬಿಡುತ್ತೆ, ಒಂದೊಂದು ಸಲ ಅರ್ಜೆಂಟ್ ಇರುತ್ತೆ. ಸೊ ಆವಾಗ ಸ್ವಲ್ಪ ನಮಗೆ ಇದಾಗುತ್ತೆ. ನೆಕ್ಸ್ಟ್ ಇವಾಗ ಅವಳು ಕೇಕೆಲ್ಲ ತಿಂದಿದ್ದಾಯಿತು. ನೆಕ್ಸ್ಟ್ ಇದು ಇನ್ನೊಂದು ದಿನದ ವೀಡಿಯೋ. ಫ್ರೆಂಡು ತಂದುಕೊಟ್ಟಿದ್ರು ಹಲಸಿನ ಹಣ್ಣು, 2 ಹಲಸಿನ ಹಣ್ಣು ತಂದುಕೊಟ್ಟಿದ್ರು. ಅದರಲ್ಲಿ ಒಂದು ಹಲಸಿನ ಹಣ್ಣನ್ನು ಕಟ್ ಮಾಡ್ತಾಯಿದ್ವಿ. ಇದು ನೋಡಿ ವೈಟ್ ಕಲರ್ ಹಲಸಿನ ಹಣ್ಣು. ಇವಳು ಎಷ್ಟು ಎಕ್ಸೈಟ್ಮೆಂಟ್ ನೋಡಿ, ಇವಳಿಗೆ ತುಂಬಾ ಇಷ್ಟ ಹಲಸಿನ ಹಣ್ಣು ಅಂದರೆ. ಇದು ಅಷ್ಟು ಪಿತ್ತ ಆಗಲ್ಲ, ಇದು ಜಾಸ್ತಿ ತಿಂದರೆ ಏನು ಪ್ರಾಬ್ಲಮ್ ಆಗಲ್ಲ. ಇನ್ನೊಂದು ಯೆಲ್ಲೋ ಕಲರಲ್ಲಿ ಬರುತ್ತೆ ನೋಡಿ ಹಲಸಿನ ಹಣ್ಣು, ಅದು ಸ್ವಲ್ಪ ಇದಾಗುತ್ತೆ. ಅದು ನಾನು ಕಟ್ಟಿಂಗ್ ಮಾಡೋದು ವೀಡಿಯೋ ಮಾಡಿರಲಿಲ್ಲ. ಇದು ಅದೇ ಒಂದು 3 to 4 ಡೇಸ್ ಬಿಫೋರ್ ವೀಡಿಯೋ, ಓಕೆನಾ. ಅವಳು ಎಕ್ಸೈಟ್ಮೆಂಟ್ ನೋಡಿ ಹಲಸಿನ ಹಣ್ಣು ತಿನ್ನೋಕ್ಕೆ. ಇದನ್ನು ನಾವು ಏನು ಮಾಡಿದ್ವಿ ಅಂತೇಳಿ ನೆಕ್ಸ್ಟ್ ಇದರಲ್ಲೇ ವೀಡಿಯೋ ತೋರಿಸ್ತೀನಿ. ಜಸ್ಟ್ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಈ ಹಲಸಿನ ಹಣ್ಣಿಂದ ಏನೆಲ್ಲ ಮಾಡ್ಬೋದು ನೋಡಿ. ಇದನ್ನು ಬೇಯಿಸ್ಬಿಟ್ಟು ಇದಕ್ಕೆ ಇದು ಕಾಳುಮೆಣಸಿನ ಪುಡಿ ಇದೆಯಲ್ವಾ, ಕಾಳುಮೆಣಸಿನ ಪುಡಿ, ಅದನ್ನು ಹಾಕಿ ತಿನ್ನಬೇಕು. ಆವಾಗ ನಮಗೆ ಗ್ಯಾಸ್ಟ್ರಿಕ್ ಆಗಲಿ ಏನೂ ಕೂಡ ಆಗಲ್ಲ, ಹೊಟ್ಟೆ ಉಬ್ಬರಿಸೋದು ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಟೇಸ್ಟು ಸಖತ್ತಾಗಿರುತ್ತೆ ಬೇಯಿಸಿ ತಿಂದರೆ. ಆಮೇಲೆ ಇನ್ನೊಂದು ಇದಕ್ಕೆ ಏನಂತೀವಿ ಅಂತೇಳಿದರೆ ಮುಳ್ಕ ಅಂತೇಳಿ ಹೇಳ್ತೀವಿ ಕನ್ನಡದಲ್ಲಿ. ಹಲಸಿನ ಹಣ್ಣಿನ ಮುಳ್ಕ ಅಂತೇಳಿ ಹೇಳ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ತಿನ್ನೋದಕ್ಕೆ. ಇದು ಕೂಡ ಮಾಡ್ಬೋದು ಹಲಸಿನ ಹಣ್ಣಿಂದ. ನೋಡಿ 2 ರೆಸಿಪಿ ಆಯಿತಾ. ಇನ್ನೊಂದು ರೆಸಿಪಿ ಇದೆ, ಇನ್ನೂ ಮಾಡ್ಬೋದು ತುಂಬ. ನಾನೆಲ್ಲ ಅವಾಗೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ, ದೋಸೆ ಮಾಡೋದು ಹೆಂಗೆ, ಗಟ್ಟಿ ಮಾಡೋದು ಹೆಂಗೆ, ಇಡ್ಲಿ ಮಾಡೋದು ಹೆಂಗೆ ಎಲ್ಲ. ನೋಡಿ ಇವಳು ತಿಂಡಿ ತಿನ್ನೋದು ಬಿಟ್ಟು ಅದನ್ನೇ ತಿಂತಾ ಇದ್ದಾಳೆ, ಚಟ್ನಿಯಲ್ಲಿ ಮುಳುಗಿಸ್ಬಿಟ್ಟು. ಬೇರೆ ತಿಂಡಿ ಮಾಡಿದ್ದೆ ನಾನು, ರೈಸ್ ಬಾಲ್, ಅದು ತಿಂತಾ ಇರಲಿಲ್ಲ ಅವಳು, ಬೇರೆನೇ ತಿಂತಾ ಇದ್ಲು. ನೋಡಿ ಹಲಸಿನ ಹಣ್ಣಿನ ಮುಳ್ಕ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಹಲಸಿನ ಹಣ್ಣಿನ ಗಾರಿಯ ಅಥವಾ ದೋಸೆ ಅಂತೇಳಿ ಹೇಳ್ತಾರೆ ನೋಡಿ, ಇದು ಕೂಡ ಮಾಡ್ಬೋದು, ಓಕೆನಾ. ಇದು ಕೂಡ ತುಂಬ ಸಾಫ್ಟ್ ಆಗಿರುತ್ತೆ ಹಲಸಿನ ಹಣ್ಣಿನಿಂದ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಸೊ ಹಾಗಾಗಿ ಇದು 2-3 ದಿನದ ವ್ಲಾಗ್ ಇದೆ ಇದರಲ್ಲಿ. ಸೊ ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಬಾಯ್.